ಹಿಸ್ಟ್ರಿ ರಿಪೀಟ್ಸ್ ಅಂತ ನೀವು ನೋಡ್ಕೊಂಡು ಬಂದ್ರೆ ಇವಾಗ ತಿರ್ಗಾ ಅದು ಹಿಂದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ನೋಡುಗರಿಗೆ ಬೇರೆಯವ್ರಿಗೆ ಹೊರಗಡೆಯಿಂದ ಕೂತ್ ನೋಡಿದಾಗ ಅಮೆರಿಕ ಸೆಲ್ಫ್ ಗೋಲ್ ಮಾಡ್ಕೋತಾ ಇದೆ, ಹಿಟ್ ವಿಕೆಟ್ ಹೊಡ್ಕೋತಾ ಇದ್ದಾನೆ, ಅವನಿಗೆ ಬುದ್ಧಿ ಇಲ್ಲ. ಆತ ಬುದ್ಧಿ ಇಲ್ಲದೆ ಅಷ್ಟೊಂದು ದೊಡ್ಡ ರಾಷ್ಟ್ರದ ಒಬ್ಬ ಪ್ರೆಸಿಡೆಂಟ್ ಆಗುದಿಲ್ಲ. ಆತನಿಗೆ ಮುಂದೆ 10 ವರ್ಷ ನಾನೀಗ ಮಾಡೋದ್ರಿಂದ ಯಾವ ಬದಲಾವಣೆ ಆಗ್ಬೋದು ಅನ್ನೋ ಅರಿವಿದೆ. ಆತ ರಿಸಲ್ಟ್ ಬರೋಕ್ ಟೈಮ್ ಹಿಡಿಯುತ್ತೆ. ಸೆಲ್ಫ್ ಗೋಲ್ ಹೊಡಿತಾ ಇಲ್ಲ, ಸೆಲ್ಫ್ ಪ್ರೊಟೆಕ್ಷನ್. ಆತ ತನ್ನ ಒಂದು ತನ್ನ ದೇಶದ ಜನರ ಒಂದು ಅಸ್ತಿತ್ವದ ಉಳಿವಿಗಾಗಿ ಮಾಡ್ತಿರೋ ಕೊನೆ ಹೋರಾಟ. ಹಾಗಾಗಿ ನಮ್ಮ ಕಣ್ಣಿಗೆ ಅದು ತೆರಿಗೆವಾರರು. ಆದ್ರೆ ಅವರು ಈಗ ನೋಡಿ, ಯಾವುದೇ ನಾನು ಮೊದಲೇ ಹೇಳಿದೆ, ಯಾವುದಕ್ಕೂ 2 ಆಯಾಮ ಇರುತ್ತೆ. ಬ್ರಿಟಿಷರು ಏನ್ ಹೇಳಿದ್ರು, ಸಿಪಾಯಿ ದಂಗೆ ಅಂದ್ರು 1875ರಲ್ಲಿ. ನಾವು ಫಸ್ಟ್ ವಾರ್ ಆಫ್ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂದ್ವಿ. ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಮ ಕಣ್ಣಲ್ಲೇ ಅದು ಸ್ವತಂತ್ರ ಸಂಗ್ರಾಮ, ಅವ್ರಿಗದು ಸಿಪಾಯಿ ದಂಗೆ. ಹಾಗೆ ಈಗ ಅಮೆರಿಕ ಮಾಡ್ತಿರೋದು ಅವರ ರಾಷ್ಟ್ರದ ಪರವಾಗಿ ನೋಡಿದ್ರೆ, ಆತ ಮಾಡ್ತಿರೋದು ಸರಿಯಾಗೇ ಇದೆ. ಭಾರತಕ್ಕೆ ಇದರಿಂದ ಏನಾನ ಇದೆಯಾ ಅಂತ ಕೇಳಿದ್ರೆ ಖಂಡಿತ ನಮ್ಗೆ ಅಂತ ಒಂದು ತೊಂದರೆ ಇಲ್ಲ. ಯಾಕೆ, ನಾನು ನಿಮ್ಗೆ ಆವಾಗ್ಲೇ ಹೇಳಿದೆ, ನಾವು 100 ರೂಪಾಯಿ ಕಳಿಸ್ತೀವಿ, 50 ರೂಪಾಯಿ ಅವರಿಂದ ತರಿಸ್ಕೊತೀವಿ. ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದೀವಿ. ಹಾಗಾಗಿ ಅವ್ರು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಏನೇ ಮಾಡಿದ್ರು ನಮ್ಗೆ ಅಂತ ಹೊಡ್ತಾ ಬೀಳೋದು. ಭಾರತಕ್ಕೆ ಅಂತ ಹೊಡ್ತಾ ಇಲ್ಲ.